ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುದಿನವೂ ಯೇಸುವಿನೊಂದಿಗೆ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿವಸದಲ್ಲಿಯೂ ಕೂಡ ಒಂದು ಸಣ್ಣ ಸಂದೇಶವನ್ನು ಪ್ರಾರ್ಥನೆಯಿಂದ ಆಸಕ್ತಿಯಿಂದ ಆಲಿಸೋಣ. ಈ ದಿವಸ ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವಂಥ ಸಂದೇಶದ ಶಿರೋನಾಮ ಏನು ಅಂತ ಹೇಳಿದ್ರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅದಕ್ಕೆ ಆಧಾರವಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 36ನೇ ವಚನ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಇಲ್ಲಿ 5ನೇ ಅಧ್ಯಾಯದ 21ನೇ ವಚನದಿಂದ ಓದುವಾಗ, ಸಭಾಮಂದಿರದ ಅಧಿಕಾರಿಯಾಗಿದ್ದ ಯಾಯಿರನು ಎಂಬಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು, ಯೇಸುವೆ, ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ನೀನು ಬಂದು ನನ್ನ ಮಗಳನ್ನು ಮುಟ್ಟಬೇಕು, ಅವಳು ಬದುಕಲಿ, ಅವಳಿಗೆ ಸೌಖ್ಯವಾಗಲಿ ಎಂಬುದಾಗಿ ಕೇಳಿಕೊಳ್ಳುವಾಗ ಯೇಸು ಕ್ರಿಸ್ತನು ಸರಿ ಹೋಗೋಣ ಎಂಬುದಾಗಿ ಹೇಳುತ್ತಾ ಯಾಯಿರನ ಮನೆಗೆ ತನ್ನೊಂದಿಗಿದ್ದ ಶಿಷ್ಯರು ಹಾಗೂ ಒಂದು ಗುಂಪು ಜನರು ಆತನೊಂದಿಗೆ ಬರುವಂಥದ್ದನ್ನು ಕೂಡ ನಮಗೆ ನೋಡಬಹುದು. ಎಲ್ಲರೂ ಸೇರಿ ಯಾಯಿರನ ಮನೆಗೆ ಹೋಗ್ತಿದ್ದಾರೆ. ಆದರೆ ಮಧ್ಯದಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗ ಇದ್ದಂಥ ಒಬ್ಬ ಸ್ತ್ರೀ ಬರ್ತಾಳೆ. ಅವಳು ಯೇಸುಕ್ರಿಸ್ತನ ಬಟ್ಟೆ ಅಥವಾ ಅಂಗಿಯನ್ನು ಮುಟ್ಟಿದರೆ ಸಾಕು, ಸೌಖ್ಯ ಸಿಗುತ್ತೆ ಎಂಬ ಉದ್ದೇಶದಿಂದ ಅವಳು ಮುಟ್ತಾಳೆ, ಸೌಖ್ಯವನ್ನು ಹೊಂದುತ್ತಾಳೆ. ಆ ಒಂದು ಘಟನೆಯನ್ನು ಕೂಡ ನಮಗಲ್ಲಿ ನೋಡಬಹುದಾಗಿದೆ. ಆದರೆ ಯಾವಾಗ ಆ ಹೆಂಗಸು ಬಂದು ಯೇಸುಕ್ರಿಸ್ತನಿಂದ ಸೌಖ್ಯವನ್ನು ಪಡೆದಂತಹ ಅದೇ ಒಂದು ಸಮಯದಲ್ಲಿ 35ನೇ ವಚನಕ್ಕೆ ಬರುವಾಗ ಅಲ್ಲಿ ಗೊತ್ತಾಗುತ್ತೆ, ಆತನು ಇನ್ನೂ ಮಾತನಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ನೋಡಿ, ಯಾಯಿರನು ಬಹಳ ಒಂದು ನಂಬಿಕೆಯಿಂದ ನಿರೀಕ್ಷೆಯಿಂದ ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾನೆ, ತನ್ನ ಮಗಳಿಗೆ ಸೌಖ್ಯ ಸಿಗಬೇಕು ಎಂಬ ಉದ್ದೇಶದಿಂದ. ಆದರೆ ಮಧ್ಯದಲ್ಲಿ ಒಬ್ಬ ಹೆಂಗಸು ಬಂದು ಅವಳು ಯೇಸು ಕ್ರಿಸ್ತನನ್ನು ಮುಟ್ಟಿ ಸೌಖ್ಯವನ್ನು ಪಡೆದು ಯೇಸು ಕ್ರಿಸ್ತನ ಅವರ ಸಂಗಡ ಮಾತನಾಡುವಂಥದ್ದು. ಯಾರು ಮುಟ್ಟಿದ್ದು? ಆಗ ಶಿಷ್ಯರು ಕೇಳ್ತಾರೆ, ಯೇಸು ಅನೇಕರು ಬಂದು ನಿನ್ನ ತಳ್ತಿದ್ದಾರೆ, ಈ ಸಮಯದಲ್ಲಿ ಯಾರು ಮುಟ್ಟಿದ್ದು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಈ ರೀತಿ ಒಂದು ಸಂಭಾಷಣೆ, ಆ ಸೌಖ್ಯ ನಡೆದಿದ್ದು ಸಂಭಾಷಣೆ ಎಲ್ಲ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಸಮಯ ವೇಸ್ಟ್ ಆಗ್ತಿದೆ, ಸ್ವಲ್ಪ ಸಮಯ ದಾಟಿ ಹೋಗ್ತಿದೆ. ಒಂದು ವೇಳೆ ಯೇಸು ಕ್ರಿಸ್ತನ ಇನ್ನೊಂದು ಸ್ವಲ್ಪ ಮೊದಲೇ ಹೋಗಿದ್ರೆ ನನ್ನ ಮಗಳು ಸಾಯುತ್ತಿರಲಿಲ್ಲ ಎಂಬಂಥ ಅನಿಸಿಕೆಯು ಕೂಡ ಯಾಯಿರನನ್ನು ಕಾಡುತ್ತಿರಬಹುದು. ಯಾಯಿರನು ಆ ಒಂದು ಸ್ಯಾಡ್ ನ್ಯೂಸನ್ನು ಕೇಳಿ ಬಹಳ ಕಳವಳಗೊಂಡಂಥ ಆ ಒಂದು ಸನ್ನಿವೇಶದಲ್ಲಿ, ಅಥವಾ ಭಯಪಟ್ಟಂತಹ ಆ ಒಂದು ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತನ ಯಾಯಿರನಿಗೆ ಹೇಳ್ತಿದ್ದಾನೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ದೇವರ ಮಕ್ಕಳೇ, ನೀವೊಂದು ವೇಳೆ ಈ ರೀತಿ ಯೋಚನೆ ಮಾಡ್ತಿರ್ಬೋದು, ನಾನು ರಕ್ಷಣೆ ಹೊಂದಿದ ನಂತರ ರಕ್ಷಣೆ ಹೊಂದಿದವರಿಗೆ ಅದ್ಭುತ ಆಗಿದೆ, ನಮ್ಮ ಸಭೆಯಲ್ಲಿ ಅನೇಕರಿಗೆ ಬಿಡುಗಡೆ ಆಗ್ತಿದೆ, ನನಗೆ ಯಾಕೆ ಮಾತ್ರ ಬಿಡುಗಡೆ ಆಗ್ತಿಲ್ಲ, ನನಗೆ ಯಾಕೆ ಇಷ್ಟೊಂದು ತಡ ಎಂಬುದಾಗಿ ನೀವು ಕೇಳ್ತಿರಬಹುದು. ಪ್ರಿಯ ದೇವರ ಮಕ್ಕಳೇ, ಯಾಯಿರನು ಕೂಡ ಇಂತಹ ಒಂದು ಬಹಳ ಒಂದು ಕಠಿಣವಾದ ಸನ್ನಿವೇಶಕ್ಕೆ ಒಳಗಾಗಿದ್ದಾನೆ. ಆ ಯಾಯಿರನನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಈ ಸಮಯದಲ್ಲಿ ನೀನು ಅಂಜಬೇಡ, ನಿನಗೆ ನಂಬಿಕೆ ಮಾತ್ರ ಇರಲಿ. ಭಯದ ಅಗತ್ಯವಿಲ್ಲ, ಭ್ರಮೆಯ ಅಗತ್ಯವಿಲ್ಲ, ಸಂಶಯ ಬೇಡ. ಈಗ ಕೇವಲ ನಂಬಿಕೆಯನ್ನು ಮಾತ್ರ ನೀನು ಹಿಡಿದುಕೋ. ಸನ್ನಿವೇಶಗಳನ್ನು ನೋಡಬೇಡ. ಒಂದು ವೇಳೆ ಆ ಒಂದು ಸನ್ನಿವೇಶವನ್ನು ನೋಡೋದಾದರೆ ಜನ ಹೇಳ್ತಿದ್ರು, ಅನೇಕ ಅಭಿಪ್ರಾಯಗಳನ್ನ ಹೇಳ್ತಿದ್ರು. ಅವನ ಕೆಲಸದವರು ಬಂದು ಹೇಳ್ತಿದ್ದಾರೆ, ಇನ್ನು ಗುರುವಿಗೆ ತೊಂದರೆ ಕೊಡೋದು ಬೇಡ. ಅಂತಹ ಒಂದು ಆ
ಕಠಿಣವಾದ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತನ ಶಬ್ದಕ್ಕೆ ಅವನು ಕಿವಿಗೊಟ್ಟನು. ಅವನು ಆ ನಂಬಿಕೆಯಲ್ಲೇ ನಿಂತುದರಿಂದ ನಮಗೆ ಗೊತ್ತಿದೆ, ಯೇಸು ಕ್ರಿಸ್ತನು ಆ ಯಾಯಿರನ ಮನೆಗೆ ಹೋಗಿ ಸತ್ತು ಬಿದ್ದಿದ್ದಂಥ ಮಗಳನ್ನು ನೋಡಿ, ಇವಳು ಸತ್ತಿಲ್ಲ, ನಿದ್ರೆ ಮಾಡ್ತಿದ್ದಾಳೆ ಎಂಬುದಾಗಿ ಹೇಳುತ್ತಾ ಅವಳ ಕೈ ಹಿಡಿದು ಎತ್ತುವಾಗ, ತಲಿತ ಕೂಮ್ ಎಂಬುದಾಗಿ ಹೇಳಿ ಎತ್ತುವಾಗ ಆ ಹೆಣ್ಣು ಮಗಳು ಎದ್ದು ನಡೆದಾಡುವಂಥದ್ದನ್ನು ಅಥವಾ ಆ ಒಂದು ಅದ್ಭುತವನ್ನು ನಮಗಲ್ಲಿ ನೋಡಬಹುದಾಗಿದೆ. ಅನೇಕ ಸಲ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯದೇ ಇರಲಿಕ್ಕಿರುವಂಥ ಕಾರಣ ಏನು ಅಂತ ಹೇಳಿದ್ರೆ, ನಾವು ಸನ್ನಿವೇಶಗಳನ್ನು ನೋಡುತ್ತಾ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಹೆಜ್ಜೆಗಳನ್ನು ಇಡೋದರಿಂದ ದೇವರಿಗೆ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ಈ ಒಂದು ಸಂದೇಶದ ಮುಖಾಂತರ ದೇವರಾತ್ಮ ನಮಗೆ ಹೇಳುವುದೇನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಸನ್ನಿವೇಶಗಳನ್ನ ನೋಡಬೇಡಿ, ಯಾವತ್ತೂ ಕೂಡ ಜನ ಏನು ಹೇಳ್ತಿದ್ದಾರೆ ಅಂತ ಗಮನಿಸಬೇಡಿ. ಬದಲಾಗಿ ಈ ಒಂದು ಸನ್ನಿವೇಶದಲ್ಲಿ ನನ್ನ ಕರ್ತನು ಏನು ಹೇಳ್ತಿದ್ದಾನೆ, ಶಾಂತವಾಗಿದ್ದು ದೇವರ ಶಬ್ದಕ್ಕೆ ಕಿವಿಗೊಡುವುದಾದರೆ ಅನೇಕ ಸಾವಿರಾರು ಜನರ ಮಾತುಗಳ ಮಧ್ಯದಿಂದ ಒಂದು ಧ್ವನಿ ಬರುತ್ತೆ. ಒಂದು ಶಾಂತವಾದ, ಒಂದು ವ್ಯತ್ಯಸ್ತವಾದ ಶಬ್ದ ನಿಮಗೆ ಕೇಳಿಸ್ಬೋದು. ಅದು ಪವಿತ್ರಾತ್ಮನ ಶಬ್ದವಾಗಿರ್ತದೆ. ಆ ನಿರ್ದಿಷ್ಟ ಶಬ್ದಕ್ಕೆ ನೀವು ಕಿವಿಗೊಡುವುದಾದರೆ ನಿಶ್ಚಯವಾಗಿಯೂ ನೆಕ್ಸ್ಟ್ ದಿವಸದಲ್ಲಿ ಅಥವಾ ಮುಂದಿನ ಗಳಿಗೆಯಲ್ಲಿ ನಿಮಗೆ ಅದ್ಭುತವನ್ನು ಕಾಣಬಹುದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನ ಶಬ್ದಕ್ಕೆ ಕಿವಿಗೊಟ್ಟಂತಹ ಯಾಯಿರನ ಜೀವಿತದಲ್ಲಿ ಅದ್ಭುತವನ್ನು ಅವನಿಗೆ ನೋಡಲಿಕ್ಕೆ ಸಾಧ್ಯವಾಯಿತು. ಈ ದಿವಸದಲ್ಲಿ ನೀವು ಹಾದು ಹೋಗ್ತಿರುವ ಸನ್ನಿವೇಶ ಯಾವುದೆಂಬುದಾಗಿ ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ. ಆ ಸನ್ನಿವೇಶಗಳ ಮಧ್ಯದಲ್ಲಿ ದೇವರಾತ್ಮನಿಗೆ ಮಾತನಾಡಲಿಕ್ಕೆ ಇಷ್ಟ ಇರುವಂಥದ್ದು, ಅಂಜಬೇಡ್ರಿ, ಭಯಪಡಬೇಡ್ರಿ, ನಂಬಿಕೆ ಮಾತ್ರ ಇರಲಿ. ಇನ್ಯಾವುದನ್ನು ಹಿಡ್ಕೋಬೇಡಿ, ನಂಬಿಕೆಯನ್ನು ಮಾತ್ರ ಹಿಡಿದುಕೊಳ್ಳಿರಿ. ನಿಶ್ಚಯವಾಗಿಯೂ ಅಸಾಧಾರಣವಾದ ಅದ್ಭುತಗಳನ್ನ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ಪರಲೋಕದ ನಮ್ಮ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ದೇವರೇ, ಈ ಒಂದು ಸಂದೇಶವನ್ನು ಕೇಳುತ್ತಿರುವಾಗಲೇ ಯಾರಾದರೂ ಈ ರೀತಿಯ ಒಂದು ಸನ್ನಿವೇಶವನ್ನು ಹಾದು ಹೋಗ್ತಿರುವುದಾದರೆ ಕರ್ತನೆ, ನೀನೇ ಅವ್ರನ್ನ ಸಂತೈಸುತ್ತಾ ಅವರ ಸಂಗಡ ಹೇಳುತ್ತಿರುವಂತಹ ಆ ಮೃದು ಶಬ್ದಕ್ಕೆ ಕಿವಿಗೊಡುತ್ತಾ ಅದಕ್ಕೆ ವಿಧೇಯರಾಗುವಂತೆಯೂ ಅದರ ಪರಿಣಾಮವಾಗಿರುವ ನಿನ್ನ ಅದ್ಭುತಗಳನ್ನ ಕಂಡು ಸಂತೋಷಿಸುತ್ತಾ ನಿಮ್ಮನ್ನು ಸ್ತುತಿಸುವಂತೆ ಸಹಾಯ ಮಾಡು. ನೀನೊಬ್ಬನೇ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ವಚನಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ.